ಯಾಕಂದರೆ ಬರಗಾಲದ ಒಂದು ಛಾಯೆ ಇಡೀ ರಾಜ್ಯದಲ್ಲಿ ಇವತ್ತು ಆವರಿಸಿದೆ. ಅದಕ್ಕೆ ತಾಯಿ ಚಾಮುಂಡಿಯಲ್ಲಿ ಇವತ್ತು ಮಳೆ ಬೆಳೆ ಆಗೋದ್ರ ಮೂಲಕ ಒಳ್ಳೆಯ ಒಂದು ಫಸಲು ಬರಲಿ, ರೈತರು ರಾಜ್ಯದ ಜನ ಸುಖ ಸಮೃದ್ಧಿಯಿಂದ ಇರಲಿ ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. ಒಡೆದ ಮನೆ ಅಂತಲೇ ಹೇಳ್ತಾರಲ್ಲ ಸರ್, ಏನಕ್ಕೆ ಸರ್ ಒಡೆದ ಮನೆ ಮತ್ತದು ಏನು ನೋಡಿದ್ರಲ್ಲ ಮೊನ್ನೆ ವಿಧಾನ ಪರಿಷತ್ತಿನಲ್ಲಿ ಯಾವ ರೀತಿ ಒಂದು ಅಡ್ಡ ಮತದಾನ ಆಯಿತು. ಅದಾದ ಮೇಲೂ ಸಹ ಅದರ ನೈತಿಕ ಜವಾಬ್ದಾರಿ ರಾಜ್ಯಾಧ್ಯಕ್ಷ ತಗೋತಾ ಇಲ್ಲ, ಮತ್ತು ಯಾರೂ ತಗೋತಾ ಇಲ್ಲ. ಇದೆಲ್ಲ ನೋಡಿಬಿಟ್ರೆ ಎಲ್ಲ ಇಬ್ಬರು ಹೊಂದಾಣಿಕೆಯಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆಯಾಗಿನೇ ಅಡ್ಡ ಮತದಾನ ಮಾಡಿಸಿರುತ್ತೆ. ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಇಡೀ ಪಕ್ಷ ಹೊಂದಾಣಿಕೆ ಆಗಿದೆ, ವ್ಯಕ್ತಿಗಳು ಪಕ್ಷ ಕೇಂದ್ರದಲ್ಲಿ ಭಯಂಕರ ಸ್ಟ್ರಾಂಗ್ ಇದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ಸನ್ನು ಅತ್ಯಂತ ಉಗ್ರವಾಗಿ ಕಠಿಣವಾಗಿ ಇವತ್ತು ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲ ರಾಜ್ಯದಲ್ಲಿ. ಅದು ಕರ್ನಾಟಕ ಬಿ ಜೆ ಪಿಯಲ್ಲಿ ಇವತ್ತು ಹೊಂದಾಣಿಕೆ ರಾಜಕಾರಣದಿಂದ ಬಿ ಜೆ ಪಿ ಕಾರ್ಯಕರ್ತರು, ಬಿ ಜೆ ಪಿ ಕಟ್ಟಿ ಬೆಳೆಸಂಥ ಕರ್ನಾಟಕದ ಏನು ಜನ ಹಿರಿಯರಿದ್ದಾರೆ, ಅವರು ಭಾಳ ಇವರ ಒಂದು ಚಟುವಟಿಕೆ ನೋಡಿದ್ರೆ ಇವತ್ತು ಭಾಳ ಕೆಟ್ಟ ಅನಿಸುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ನಿಮ್ಮ ಹೈಕಮಾಂಡಿಗೆ ಗೊತ್ತಿಲ್ವಾ? ಏನು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದನ್ನೇ ಹೈಕಮಾಂಡ್ಗೆ ಗೊತ್ತಿದೆಯೋ ಇಲ್ಲೋ, ಅಥವಾ ಕೊನೆಗೆ ಇನ್ನೂ ಟೈಮ್ ಇದೆಯಲ್ಲ, ಅಕ್ಟೋಬರ್ ನವಂಬರ್ ಅಲ್ಲಿಗೆ ಅಂತ್ಯ ಮಾಡ್ಬೇಕಂತ ಇದ್ರೂ ಇರ್ಬೋದು. ಅದು ವೀಕ್ನೆಸ್ ತೋರಿಸ್ತದಲ್ಲ ಹೈಕಮಾಂಡ್? ಇಲ್ಲ, ಹೈಕಮಾಂಡ್ ಏನು ವೀಕ್ ಇಲ್ಲ. ಎಂತಿಂಥ ರಾಜ್ಯದಲ್ಲಿ ಭಾಳ ಸ್ಟ್ರಾಂಗ್ ಆಗಿ ಇದು ಮಾಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಅದೇನೋ ಒಂದು ಬಹಳ ಪ್ರಭಾವಿ ನಾಯಕರಿದ್ದಾರೆ ಅಂತ ಅನ್ನೋಂಥ ಭಯ ಏನಿದೆ, ಈ ಭಯ ಎಲ್ಲ ಹಾರಿ ಹೋಗಿದೆ. ಈಗ ಬರಗಾಲದ ಬಗ್ಗೆ ಮಾತಾಡ್ತಾ ಇದ್ವಿ, ಆದರೂ ಕೂಡ ಅದ್ದೂರಿಯ ದಸರಾ ಮಾಡಬೇಕು ಅಂತ ನೋಡಿ. ಇವತ್ತು ದಸರೆ ಬರುವವರೆಗೂ, ಈಗ ವಿಜಯದಶಮಿ ಬರುವವರೆಗೂ ಆ ಭಗವಂತ ಒಳ್ಳೆ ಮಳೆ ಬೆಳೆ ಕೊಡಬೇಕು ಅನ್ನೋಂಥ ದೃಷ್ಟಿಯಿಂದ ಇವತ್ತು ವಿಜೃಂಭಣೆಯನ್ನು ಮಾಡಬೇಕನ್ನೋಂಥದ್ದು ಏನಿದೆಯಲ್ಲ, ಆ ವಿಜೃಂಭಣೆಯಲ್ಲಿ ಮುಂದಿನ ದಿವಸಗಳಲ್ಲಿ ಆ ದೇವರ ಅನುಗ್ರಹ ಏನಾಗ್ತದೆ ಅದ್ರ ಮ್ಯಾಗಿಂದ ನಿರ್ಣಯ ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು. ಯಾಕಂದರೆ ಬರಗಾಲದ ಒಂದು ಛಾಯೆ ಇಡೀ ರಾಜ್ಯದಲ್ಲಿ ಇವತ್ತು ಆವರಿಸಿದೆ. ಅದಕ್ಕೆ ತಾಯಿ ಚಾಮುಂಡಿಯಲ್ಲಿ ಇವತ್ತು ಮಳೆ ಬೆಳೆ ಆಗೋದ್ರ ಮೂಲಕ ಒಳ್ಳೆಯ ಒಂದು ಫಸಲು ಬರಲಿ, ರೈತರು ರಾಜ್ಯದ ಜನ ಸುಖ ಸಮೃದ್ಧಿಯಿಂದ ಇರಲಿ ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. ಒಡೆದ ಮನೆ ಅಂತಲೇ ಹೇಳ್ತಾರಲ್ಲ ಸರ್, ಏನಕ್ಕೆ ಸರ್? ಒಡೆದ ಮನೆ ಮತ್ತದು ಏನು ನೋಡಿದ್ರಲ್ಲ ಮೊನ್ನೆ ವಿಧಾನ ಪರಿಷತ್ತಿನಲ್ಲಿ ಯಾವ ರೀತಿ ಒಂದು ಅಡ್ಡ ಮತದಾನ ಆಯಿತು. ಅದಾದ ಮೇಲೂ ಸಹ ಅದರ ನೈತಿಕ ಜವಾಬ್ದಾರಿ ರಾಜ್ಯಾಧ್ಯಕ್ಷ ತಗೋತಾ ಇಲ್ಲ, ಮತ್ತು ಯಾರೂ ತಗೋತಾ ಇಲ್ಲ. ಇದೆಲ್ಲ ನೋಡಿಬಿಟ್ರೆ ಎಲ್ಲ ಇಬ್ಬರು ಹೊಂದಾಣಿಕೆಯಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆಯಾಗಿನೇ ಅಡ್ಡ ಮತದಾನ ಮಾಡಿಸಿರುತ್ತೆ. ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಇಡೀ ಪಕ್ಷ ಹೊಂದಾಣಿಕೆ ಆಗಿದೆ, ವ್ಯಕ್ತಿಗಳು ಪಕ್ಷ ಕೇಂದ್ರದಲ್ಲಿ ಭಯಂಕರ ಸ್ಟ್ರಾಂಗ್ ಇದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ಸನ್ನು ಅತ್ಯಂತ ಉಗ್ರವಾಗಿ ಕಠಿಣವಾಗಿ ಇವತ್ತು ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲ ರಾಜ್ಯದಲ್ಲಿ. ಅದು ಕರ್ನಾಟಕ ಬಿ ಜೆ ಪಿಯಲ್ಲಿ ಇವತ್ತು ಹೊಂದಾಣಿಕೆ ರಾಜಕಾರಣದಿಂದ ಬಿ ಜೆ ಪಿ ಕಾರ್ಯಕರ್ತರು, ಬಿ ಜೆ ಪಿ ಕಟ್ಟಿ ಬೆಳೆಸಂಥ ಕರ್ನಾಟಕದ ಏನು ಜನ ಹಿರಿಯರಿದ್ದಾರೆ, ಅವರು ಭಾಳ ಇವರ ಒಂದು ಚಟುವಟಿಕೆ ನೋಡಿದ್ರೆ ಇವತ್ತು ಭಾಳ ಕೆಟ್ಟ ಅನಿಸುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ನಿಮ್ಮ ಹೈಕಮಾಂಡಿಗೆ ಗೊತ್ತಿಲ್ವಾ? ಏನು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದನ್ನೇ ಹೈಕಮಾಂಡ್ಗೆ ಗೊತ್ತಿದೆಯೋ ಇಲ್ಲೋ, ಅಥವಾ ಕೊನೆಗೆ ಇನ್ನೂ ಟೈಮ್ ಇದೆಯಲ್ಲ, ಅಕ್ಟೋಬರ್ ನವಂಬರ್ ಅಲ್ಲಿಗೆ ಅಂತ್ಯ ಮಾಡ್ಬೇಕಂತ ಇದ್ರೂ ಇರ್ಬೋದು. ಅದು ವೀಕ್ನೆಸ್ ತೋರಿಸ್ತದಲ್ಲ ಹೈಕಮಾಂಡ್? ಇಲ್ಲ, ಹೈಕಮಾಂಡ್ ಏನು ವೀಕ್ ಇಲ್ಲ. ಎಂತಿಂಥ ರಾಜ್ಯದಲ್ಲಿ ಭಾಳ ಸ್ಟ್ರಾಂಗ್ ಆಗಿ ಇದು ಮಾಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಅದೇನೋ ಒಂದು ಬಹಳ ಪ್ರಭಾವಿ ನಾಯಕರಿದ್ದಾರೆ ಅಂತ ಅನ್ನೋಂಥ ಭಯ ಏನಿದೆ, ಈ ಭಯ ಎಲ್ಲ ಹಾರಿ ಹೋಗಿದೆ. ಈಗ ಬರಗಾಲದ ಬಗ್ಗೆ ಮಾತಾಡ್ತಾ ಇದ್ವಿ, ಆದರೂ ಕೂಡ ಅದ್ದೂರಿಯ ದಸರಾ ಮಾಡಬೇಕು ಅಂತ ನೋಡಿ. ಇವತ್ತು ದಸರೆ ಬರುವವರೆಗೂ, ಈಗ ವಿಜಯದಶಮಿ ಬರುವವರೆಗೂ ಆ ಭಗವಂತ ಒಳ್ಳೆ ಮಳೆ ಬೆಳೆ ಕೊಡಬೇಕು ಅನ್ನೋಂಥ ದೃಷ್ಟಿಯಿಂದ ಇವತ್ತು
ವಿಜೃಂಭಣೆಯನ್ನು ಮಾಡಬೇಕನ್ನುವಂಥದ್ದು ಏನಿದೆಯಲ್ಲ, ಆ ವಿಜೃಂಭಣೆಯಲ್ಲಿ ಮುಂದಿನ ದಿವಸಗಳಲ್ಲಿ ಆ ದೇವರ ಅನುಗ್ರಹ ಏನಾಗ್ತದೆ ಅದ್ರ ಮ್ಯಾಗಿಂದ ನಿರ್ಣಯ ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.